ಆರ್ಯನ್, ಏನು ನೀನು ಅಂತ ಇರೋದು? ಆ ಸುರಕ್ಷಾ ಸಾಮ್ರಾಜ್ಯ ಜೊತೆ ಎಷ್ಟು ಹತ್ತಿರವಾಗಿರ್ತಾಳೆ ಅಂತ ದಿನ ನೋಡ್ತಲೇ ಇದೆಯಲ್ವಾ? ಆದರೂ ನಿನಗೆ ಇಷ್ಟು ಹುಚ್ಚು ನಂಬಿಕೆ ಏನು ಆ ಸುರಕ್ಷಾ ಮೇಲೆ? ಪ್ಲೀಸ್ ನವೀನ್, ಇನ್ನು ಈ ವಿಷಯದಲ್ಲಿ ನಾನು ತಡೆಯೋದಕ್ಕೆ ಪ್ರಯತ್ನಿಸಬೇಡ. ಇಷ್ಟು ದಿನ ಕೇವಲ ನಿನಗೆ ಹಾಕಾದೆ, ಇನ್ನು ನನ್ನನ್ನು ತಡೆಯೋದಕ್ಕೆ ನೋಡಬೇಡ ಅಂತ ಗಂಭೀರವಾಗಿ ಹೇಳಲಿಂದ ಹೋಗ್ತಿರೋ ಆರ್ಯನ್ಗೆ ಕಾಣದಂತೆ ಮರಿಯಾಗಿ ನಿಂತಿವರ ಮಾತುಗಳನ್ನ ಕೇಳಿಸ್ಕೊಂಡ ಸಾಮ್ರಾಟ್. ಆರ್ಯನ್ ಹೊರಟೋದ್ಮೇಲೆ ನವೀನ್ ಅಸಹನೆಯಿಂದ, ಛೇ, ನಿಜಕ್ಕೂ ಇವನು ಯಾಕೆ ಈಗ ಆಡ್ತಿದ್ದಾನೆ? ಈ ಕಾಲೇಜಿನಲ್ಲಿ ಎಲ್ರಿಗೂ ಅರ್ಥ ಆಗಿದೆ ಆ ಸುರಕ್ಷಾ ನಡವಳಿಕೆ ಏನಂತ, ಆದರೆ ಇವನಿಗೆ ಯಾಕೆ ಅರ್ಥ ಆಗ್ತಿಲ್ಲ? ನಿಜವಾಗಿಯೂ ಪ್ರೀತಿ ಕುರುಡು ಅಂದರೆ ಏನಂತ ಅಂದ್ಕೊಂಡಿದ್ದೆ, ಆದರೆ ಇವನ ವಿಷಯದಲ್ಲಿ ಅದು ನಿಜ ಅಂತ ಇವನು ಸಾಬೀತುಪಡಿಸ್ತಿದ್ದಾನೆ. ಕಣ್ಣು ಮುಂದೆ ಇಷ್ಟೆಲ್ಲ ನಡೀತಿದ್ರು ಕೂಡ ಇನ್ನೂ ಅವನ ಸುರಕ್ಷಾಳನ್ನೇ ನಂಬ್ತಿದ್ದಾನೆ. ಇವನನ್ನು ಹೇಗೆ ಬದಲಾಯಿಸಬೇಕೋ ಏನೋ ನನಗೆ ನಿಜಕ್ಕೂ ಅರ್ಥ ಆಗ್ತಿಲ್ಲ ಅಂದ್ಕೊಂಡು ಅಲ್ಲಿಂದ ಕಿರಿಕಿರಿಯಿಂದ ಹೊರಟು ಹೋದ. ನವೀನ್ ಹೋದ ಮೇಲೆ ನವೀನ್ ಆಡಿದ ಮಾತುಗಳನ್ನ ಕೇಳಿಸ್ಕೊಂಡ ಸಾಮ್ರಾಟ್, ಹಾಗಾದರೆ ಎಲ್ರಿಗೂ ಅವಳ ನಡವಳಿಕೆ ಬಗ್ಗೆ ತಿಳಿತಿದ್ರು ಕೂಡ ಈ ಆರ್ಯನ್ ಯಾಕೆ ಅವಳನ್ನ ಬಿಡ್ತಿಲ್ವೋ? ನಿಜವಾಗಿಯೂ ನವೀನ್ ಆಡಿದ ಮಾತು 100ಕ್ಕೆ 100 ನಿಜ. ಪ್ರೀತಿ ಕೂಡು ಆದ್ರಿಂದಲೇ ಆರ್ಯನ್ ಅಂತ ಪ್ರೀತಿ ಹುಚ್ಚರನ್ನು ಆ ಪ್ರೀತಿಯ ಹೆಸರಿಟ್ಕೊಂಡು ಅವಳು ಹಾಗೆ ಮೋಸ ಮಾಡ್ತಿದ್ದಾಳೆ. ಆದರೆ ನಾನು ಈ ಬಾರಿ ಹಾಗೆ ನಡೆಯೋದಕ್ಕೆ ಬಿಡೋದಿಲ್ಲ. ಇನ್ನೊಮ್ಮೆ ಅವಳಿಂದ ಯಾರೂ ಮೋಸ ಹೋಗಬಾರ್ದು. ಈ ಬಾರಿ ನಾನು ನೀಡೋ ಶಾಕ್ ಟ್ರೀಟ್ಮೆಂಟ್ಗೆ ಅತ್ತ ಅವಳಿಗೆ ಇನ್ನೊಂದು ಬಾರಿ ಇಂಥ ಕೆಲಸಗಳನ್ನ ಮಾಡೋದಕ್ಕೆ ಹೋದರೆ ಮೈ ನಡಗಬೇಕು. ಇತ್ತ ಆರ್ಯನ್ಗೆ ಅವಳ ಅಸಲಿ ಮುಖ ಏನಂತ ತಿಳಿಯಬೇಕು. ಒಂದೇ ಏಟೆ ಎರಡಕ್ಕಿ ವಂಚಕಿ, ನಿನ್ನ ಶಾಕ್ ಟ್ರೀಟ್ಮೆಂಟ್ಗೆ ಸಿದ್ಧವಾಗಿರು ಅಂದ್ಕೊಂಡು ಕ್ರೂರವಾಗಿ ನಗು ಬೀರ್ತಾ ಅಲ್ಲಿಂದ ಹೊರಟೋದ. ದಿನದಂತೆಯೇ ಪರೀಕ್ಷೆ ಮುಗಿದ ಕೂಡಲೇ ಸುರಕ್ಷಾಳನ್ನು ಎಳ್ಕೊಂಡು ಮನೆಗೆ ಕರ್ಕೊಂಡು ಹೋದ ಸಾಮ್ರಾಟ್. ಸುರಕ್ಷಾಳಿಗೆ ಪರೀಕ್ಷೆಗಳು ಇರುವಷ್ಟು ದಿನ ಅವಳಿಗೆ ಹೆಚ್ಚಾಗಿ ತೊಂದರೆ ಕೊಡದೆ ಓದ್ಕೊಳ್ಳೋದಕ್ಕೆ ಅವಕಾಶ ನೀಡ್ತಾ ಮನೆ ಕೆಲಸಗಳನ್ನ ಮಾತ್ರ ಮಾಡಿಸ್ತಾ ರಾತ್ರಿ ವೇಳೆ ಅವಳನ್ನ ಫ್ರೀ ಆಗಿಬಿಡ್ತಿದ್ದ. ಸುರಕ್ಷಾ ಪ್ರತಿದಿನ ರಾತ್ರಿ 12 ಗಂಟೆವರೆಗೆ ಓದ್ಕೊಳ್ತಾ ಆಮೇಲೆ ನಿದ್ದೆ ಮಾಡ್ತಾ ಇದ್ಲು. ಫೈನಲ್ ಎಕ್ಸಾಮ್ ದಿನ ಸುರಕ್ಷಾಳಿಗೆ ರಾವಣನ ಸೆರೆಯಲ್ಲಿ ಕೊನೆಯ ದಿನ. ಬೆಳಗಾದರೆ ಸುರಕ್ಷಾಳಿಗೆ ಬಿಡುಗಡೆ ಸಿಗೋ ದಿನ. ನಿಜಕ್ಕೆ ಸುರಕ್ಷಾಳಿಗೆ ತಿಳಿಯೋದು ಸಾಮ್ರಾಟ್ ಮನೆಯಲ್ಲಿ ಅದೇ ತಾನೇ ಕೊನೆಯ ದಿನ ಅಂತ. ಆದರೆ ಆಶ್ಚರ್ಯ ಏನಂದರೆ ಇಷ್ಟು ದಿನ ಸೆರೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನಿಸ್ತಾನೆ ಆ ಪ್ರಯತ್ನವನ್ನು ಕೈ ಬಿಡ್ತಾಳೆ ಅಂತ. ದಿನದಂತೆಯೇ ಸಾಮ್ರಾಟ್ ಸುರಕ್ಷಾ ಜೊತೆ ವಿಶ್ವವಿದ್ಯಾನಿಲಯಕ್ಕೆ ಹೊರಟಳು. ಸಾಮ್ರಾಟ್ ಕಾರ್ ಕ್ಯಾಂಪಸ್ ಮೈದಾನಕ್ಕೆ ಬರ್ತಿದ್ದಂತೆ ಬೈಕ್ ಪಾರ್ಕಿಂಗ್ನಲ್ಲಿದ್ದ ಆರ್ಯನ್ ಕಣ್ಣುಗಳಲ್ಲಿ ಮಿಂಚು, ನವೀನ್ ಮುಖದಲ್ಲಿ ಕೋಪ. ಅವರಿಬ್ಬರನ್ನ ನೋಡ್ತಿರೋ ಸಾಮ್ರಾಟ್ ಮುಖದಲ್ಲಿ ಕುತಂತ್ರದ ನಗು, ಇವ್ಯಾವುದು ತಿಳಿಯದ ಸುರಕ್ಷಾ ಮುಖದಲ್ಲಿ ಮೌನ. ಎಲ್ಲವೂ ಒಂದೇ ಫ್ರೇಮ್ನಲ್ಲಿದ್ವು. ಸುರಕ್ಷಾ ಕಾರ್ ಇಳಿಲು ಹೋಗ್ತಿದ್ರೆ ಸಾಮ್ರಾಟ್ ಅವಳು ಕೈ ಹಿಡಿದು ತಡೆದು, ಇವತ್ತು ಪರೀಕ್ಷೆ ಮುಗಿದ ಕೂಡಲೇ ಮರುಕ್ಷಣದಲ್ಲಿ ನೀನು ನನ್ನ ಕ್ಯಾಬ್ನಲ್ಲಿರಬೇಕು. ಒಂದು ಸೆಕೆಂಡ್ ತಡ ಆದರೂ ಏನಾದರೂ ಆಗಬಹುದು. ನಿನ್ನಪ್ಪ ಜೈಲಿಗೆ ಹೋಗ್ಬೋದು, ನಿಮ್ಮಮ್ಮ ಆಸ್ಪತ್ರೆ ದಾಖಲಾಗಬಹುದು. ಇಲ್ಲದಿದ್ದರೆ ನೀನು ನನಗೆ ಬರೆದುಕೊಟ್ಟು ಒಪ್ಪಂದದ ಪತ್ರಗಳು ಕ್ಯಾಂಪಸ್ ನೋಟಿಸ್ ಬೋರ್ಡ್ನಲ್ಲಿ ಡಿಜಿಟಲ್ ಸ್ಕ್ರೀನ್ ಮೇಲೆ ಕಾಣಿಸ್ಬೋದು. ಅರ್ಥ ಆಯ್ತಾ ಅಂತ ಕಡಿಸು ಧ್ವನಿಯಲ್ಲಿ ಸಾಮ್ರಾಟ್ ಎಚ್ಚರಿಕೆಯನ್ನು ಕೇಳಿದು ಸುರಕ್ಷಾಳಿಗೆ ಬೇರೆ ದಾರಿ ಇಲ್ಲದೆ ಭಯದಿಂದ ಸರಿ ಸರ್ ಅಂದ್ಲು. ಅವಳ ಕೈ ಬಿಟ್ಟು ಕೂಡಲೇ ಕೆಳಗಿಳಿತರ ಸುರಕ್ಷಾಳಿಗೆ ಮಗದೊಮ್ಮೆ ಪರೀಕ್ಷೆ ಮುಗಿದ ಮೇಲೆ ಒಂದು ಸೆಕೆಂಡ್ ತಡ ಆದರೂ ನಿನಗೆ ಇನ್ನೊಂದು ಅವಕಾಶ ಇರೋದಿಲ್ಲ ಅಂತ ಪದೇ ಪದೇ ಹೇಳ್ದ ಸಾಮ್ರಾಟ್. ಯಾಕಾಗಿ ಹೇಳ್ತಿದ್ದಾನೋ ತಿಳಿಯದೆ ಸ್ವಲ್ಪ ಆಶ್ಚರ್ಯದಿಂದಲೇ ಹ್ಞೂ ಸರ್ ಅಂದ್ಲು. ಇನ್ನು ಹೋಗು ಅನ್ನುತ್ತಾ ಅವಳು ಕಾರ್ ಇಳಿಯುವಷ್ಟರಲ್ಲಿ ಸಾಮ್ರಾಟ್ ಕೂಡ ಕಾರ್ ಇಳಿದು ಅವಳು ಬಾಗಿಲ ಕಡೆ ಬಂದು ಸುರಕ್ಷಾ ಕೈ ಹಿಡಿದು ತನ್ನ ಜೊತೆಗೆ ಕರ್ಕೊಂಡು ಹೋದ ಕ್ಲಾಸ್ ರೂಮ್ವರೆಗೆ. ಅವರಿಬ್ಬರನ್ನ ಹಾಗೆ ನೋಡ್ತಾ ಇದ್ದ ಆರ್ಯನ್ ಕಣ್ಣುಗಳು ಸುರಕ್ಷಾ ಮುಖದಲ್ಲಿನ ಭಾವನೆಗಳನ್ನು ನೋಡಲು ಪ್ರಯತ್ನಿಸ್ತಿದ್ರೆ ನವೀನ್ ಕೋಪದಿಂದ ನೋಡ್ತಿದ್ದಾನೆ. ಸುರಕ್ಷಾ ಪರೀಕ್ಷೆ ಬರೀತಿರೋ ಅಷ್ಟು ಹೊತ್ತು ಸಾಮ್ರಾಟ್ ಹಾಡಿದ ಮಾತುಗಳನ್ನ ನೆನಪಿಸ್ಕೊಳ್ತಾ ಯಾಕೆ ತನ್ನ ಪರೀಕ್ಷೆ ಮುಗಿದ ಕೂಡಲೇ ಬರೋದು ಕೇಳಿದ ಅಂತ ಯೋಚಿಸದೆ ಪರೀಕ್ಷೆ ಬರೆಯೋದು ಮುಗಿದ ಕೂಡಲೇ ಪೇಪರನ್ನು ತಕ್ಷಣ ಮೇಲ್ವಿಚಾರಕರಿಗೆ ನೀಡಿ ಎಲ್ಲರೂ ಒಬ್ಬೊಬ್ಬರಾಗಿ ಹೊರಗೆ ಬರ್ತಿದ್ರೆ ಸುರಕ್ಷಾ ಅವಸರವಾಗಿ ಸಾಮ್ರಾಟ್ ಕ್ಯಾಬಿನ್ಗೆ ಹೋಗೋದಕ್ಕೆ ಓಡ್ತಿದ್ಲು. ಅಷ್ಟರಲ್ಲಿ ಸುರಕ್ಷಾಳಿಗೆ ಎದುರಾಗಿ ಬಂದ ಆರ್ಯನ್ ನೋಡಿ ಸುರಕ್ಷಾ ಒಂದು ಕ್ಷಣ ನಿಂತರೆ, ಸುರಕ್ಷಾ 1 ನಿಮಿಷ ನಿನ್ನ ಜೊತೆ ಮಾತಾಡಬೇಕಂದ. ಸುರಕ್ಷಾ ಇಷ್ಟು ದಿನಗಳಿಂದ ಆರ್ಯನ್ ನೋಡ್ತಿದ್ದಾಳೆ ಎಂದು ತನ್ನ ಜೊತೆ ಕೆಟ್ಟದಾಗಿ ನಡೆದುಕೊಂಡಿಲ್ಲ. ಕನಿಷ್ಠ ಒಂದು ಬಾರಿಯೂ ತನ್ನ ಜೊತೆ ನೇರವಾಗಿ ಮಾತನಾಡದೆ ಬಹಳ ಸಭ್ಯತೆಯಿಂದ ನಡೆದುಕೊಳ್ತಿದ್ದ ಅಂತ ಆರ್ಯನ್ ಇವತ್ತು ತನ್ನ ಜೊತೆ ಮಾತಾಡಬೇಕು ಅಂದ ಕೂಡಲೇ ಒಂದು ಕ್ಷಣ ಅವನು ಹೇಳೋದನ್ನು ಕೇಳೋಣ ಅಂತ ನಿಂತಳು. ಸಾಮ್ರಾಟ್ ತನ್ನ ರೂಮ್ನಿಂದ ಇದನ್ನೆಲ್ಲ CCTVಯಲ್ಲಿ ನೋಡುತ್ತಲೇ ಇದ್ದ. ಎಲ್ಲಿ ಆರ್ಯನ್ ತನ್ನ ಪ್ರೀತಿ ವಿಷಯ ತಿಳಿಸ್ತಾನೋ ಅಂತ ಗಾಬರಿಯಿಂದ ತಕ್ಷಣ ಅಲ್ಲೇ ಇದ್ದ ಇಂಟರ್ಕಾಮ್ನಿಂದ ಆಫೀಸ್ ರೂಮ್ಗೆ ಕಾಲ್ ಮಾಡಿ ಅಟೆಂಡರ್ ಹತ್ರ ಫೈನಲ್ ಇಯರ್ ಸುರಕ್ಷಾಳನ್ನು ತಕ್ಷಣ ನನ್ನ ಕ್ಯಾಬಿನ್ ಕಳಿಸು ಅಂತ ಗಂಭೀರವಾಗಿ ಹೇಳ್ದ. ಅಟೆಂಡರ್ ಸಾಮ್ರಾಟ್ ಧ್ವನಿಗೆ ಎದುರಿ ಸುರಕ್ಷಾಳನ್ನು ಹುಡ್ಕೊಂಡು ಹೋಗುವಾಗ ಆರ್ಯನ್ ಮುಂದೆ ನಿಂತಿರೋ ಸುರಕ್ಷಾಳನ್ನು ನೋಡಿ ಓಡು ಬಂದ ಅಟೆಂಡರ್ ಸುಧಾರಿಸ್ಕೊಳ್ತಾ, ಮೇಡಮ್ ನಿಮ್ಮನ್ನು ಸಾಮ್ರಾಟ್ ಸರ್ ಕರೆದಿದ್ದಾರೆ ಅಂತ ಹೇಳ್ದ. ಸಾಮ್ರಾಟ್ ಹೆಸರು ಕೇಳಿದ ಕೂಡಲೇ ಅಷ್ಟರವರೆಗೆ ಆರ್ಯನ್ ಜೊತೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದು ಸುರಕ್ಷಾ ಇನ್ನು ಹೆದರಿ ಹೋಗಿ, ಈಗ ಅಲ್ಲ ಆರ್ಯನ್, ನಾನು ಮತ್ತೆ ಇನ್ನೊಂದು ಬಾರಿ ನಿನ್ನ ಜೊತೆ ಮಾತಾಡ್ತೀನಿ, ಬಾಯ್ ಅನ್ನೋ ತಕ್ಷಣ ಅಲ್ಲಿಂದ ಓಡಿದ್ಲು ಸಾಮ್ರಾಟ್ ಕ್ಯಾಬಿನ್ಗೆ. ಆರ್ಯನ್ ಹೋಗ್ತಾ ಇರೋ ಸುರಕ್ಷಾ ಜೊತೆ. ಆದರೆ ಸುರಕ್ಷಾ, ನಾನು ನಿನ್ನ ಜೊತೆ ಬಹಳ ಮುಖ್ಯವಾದ ವಿಷಯ ಮಾತಾಡಬೇಕು ಅಂತಿದ್ರು ಕೂಡ ಅವನನ್ನು ಗಮನಿಸದೆ ಹೋಗ್ತಾ ಇರೋ ಸುರಕ್ಷಾಳ ಹಿಂದೆ ಹೋಗ್ತಿದ್ದ
ಆರ್ಯನನ್ನು ನವೀನ್ ತಡೆದ. ಸುರಕ್ಷಾ ಓಡ್ತಾ ಒಂದು ಸೆಕೆಂಡ್ ತಡ ಆದರೂ ಏನು ಅನಾಹುತ ನಡೆದು ಹೋಗುತ್ತೋ ಎಂಬ ಭಯದಿಂದ ಸಾಮ್ರಾಟ್ ಕ್ಯಾಬಿನ್ಗೆ ಹೋಗೋವರೆಗೆ ಕನಿಷ್ಠ ಒಂದು ಕಡೆ ಕೂಡ ನಿಂತು ಸುಧಾರಿಸ್ಕೊಳ್ಳದೆ ಓಡುತ್ತಲೇ ಹೋದ್ಲು. ಸಾಮ್ರಾಟ್ ಕ್ಯಾಬಿನಿಗೆ ಹೋಗುವಷ್ಟರಲ್ಲಿ ಅವಳಿಗೆ ಮೈಯೆಲ್ಲ ಬೆವೆತು ಹೋಗಿತ್ತು. ತಡವಾಯಿತು ಎಂದು ಈಗ ಏನು ಮಾಡ್ತಾನೋ ಎಂಬ ಭಯದಿಂದ ಅವನ ಮುಂದೆ ನಿಂತು ಕಾಲು ಕೈಗಳು ನಡಕ್ತಿದ್ರೆ ಸರ್ ಅಂತ ಆಯಾಸದಿಂದ ಕರೀತಿದ್ರೆ ಸಾಮ್ರಾಟ್ ಸಿಸ್ಟಮ್ ನೋಡ್ತಾ 3 ನಿಮಿಷ ತಡ ಆಯಿತು ಸುರಕ್ಷಾ. ನಾನೇನು ಹೇಳಿದ್ದೆ, ಒಂದು ಸೆಕೆಂಡ್ ಕೂಡ ತಡ ಆಗಬಾರ್ದು ಅಂತ ಹೇಳಿದೆ. ಆದರೂ ನನ್ನ ಬಗ್ಗೆ ಭಯ ಇಲ್ಲದೆ 3 ನಿಮಿಷ ತಡವಾಗಿ ಬಂದಿದ್ಯಾ, ಇದಕ್ಕಾಗಿ ನಿಮಗೆ ಶಿಕ್ಷೆ ಕೊಡಲೇಬೇಕಲ್ಲ ಅಂದ ಸಾಮ್ರಾಟ್ ಕುತಂತ್ರದಿಂದ ನೋಡ್ತಾ. ಸರ್ ಪ್ಲೀಸ್ ಸರ್, ನನಗೆ ಯಾವ ಶಿಕ್ಷೆ ಕೊಟ್ಟರು ಪರವಾಗಿಲ್ಲ, ನಮ್ಮ ಅಪ್ಪ ನಿಮ್ಮ ಮಾತ್ರ ಏನು ಮಾಡಬೇಡಿ ಪ್ಲೀಸ್ ಅಂತ ಸುರಕ್ಷಾ ಬೇಡ್ಕೊಳ್ತಿದ್ರೆ ಸಾಮ್ರಾಟ್ ಸ್ವಲ್ಪವಾಗಿ ನಗ್ತಾ ಒಮ್ಮೆ ಕಣ್ಣುಗಳೆತ್ತಿ ಹಾಗಾದರೆ ನಿನಗೆ ಯಾವ ಶಿಕ್ಷೆ ಕೊಟ್ಟರು ಸರಿ ಅಲ್ವಾ ಅಂದ. ಹೌದು ಸರ್, ನನಗೆ ಯಾವ ಶಿಕ್ಷೆ ಕೊಟ್ಟರು ಸರಿ, ನಿಮ್ಮ ಅಮ್ಮ ಅವರ ಹತ್ರ ಹೋಗಿದ್ರೆ ಸಾಕು, ನೀವೇನು ಹೇಳಿದ್ರು ಮಾಡ್ತೀನಿ ಅಂದ್ಲು ಸುರಕ್ಷಾ. ಅಷ್ಟರಲ್ಲೇ ತನ್ನ ದೃಷ್ಟಿ CCTV ಮೇಲಿದ್ದರಿಂದ ಸುರಕ್ಷಾಳಿಗಾಗಿ ಬರ್ತಿರೋ ಆರ್ಯನನ್ನು ನವೀನ್ ತಡೆಯೋದು, ಆರ್ಯ ಅದನ್ನು ಗಮನಿಸದೆ ಅವಳ ಹಿಂದೆಯೇ ಬರೋದಕ್ಕೆ ಪ್ರಯತ್ನಿಸೋದು, ಅವರಿಬ್ಬರು ಸ್ವಲ್ಪವಾಗಿ ತಮ್ಮ ಕ್ಯಾಬಿನ್ ಕಡೆ ಬರ್ತಾ ಇರೋದು ಇದೆಲ್ಲವನ್ನು ನೋಡ್ತಿದ್ದ ಸಾಮ್ರಾಟ್ CCTVಯಲ್ಲಿ. ಅವರಿನ್ನೂ ಹತ್ತಿರ ಬರ್ತಿದ್ದಾಗ ಸಾಮ್ರಾಟ್ ಸುರಕ್ಷಾ ಜೊತೆ ಹಾಗಾದರೆ ಬಾ, ನನಗೆ ಗಾಢವಾದ ಮುತ್ತು ಬೇಕು, ಅದು ನಿನ್ನ ಕಡೆಯಿಂದ ಪೂರ್ತಿ ತೀವ್ರತೆಯಿಂದ ಬೇಕು, ತುಂಬ ಪ್ರೀತಿಯಿಂದ ಬೇಕು, ನಿನ್ನ ಕಣ್ಣುಗಳಲ್ಲಿ ಬೇರೆ ಯಾವ ಭಾವನೆ ಇಲ್ಲದೆ ಕೇವಲ ತೀವ್ರತೆ ಇರಬೇಕು. ಸಾಮ್ರಾಟ್ ಬಯಕೆಯನ್ನು ಕೇಳಿದ ಕೂಡಲೇ ಸುರಕ್ಷಾ ಅಲ್ಲಿ ಸ್ತಬ್ಧಳಾಗಿ ದಿಗ್ಭ್ರಮೆಯಿಂದ ಏನು ಸರ್ ಅದು ಅಂದ್ಲು. ಹೌದು, ನೀನು ಕೇಳಿದ್ದು ಸರಿಯಾಗಿದೆ ಸುರಕ್ಷಾ, ಬಾ, ನಂಗೆ ನಿನ್ನಿಂದ ಗಾಢವಾದ ಮುತ್ತು ಬೇಕು, ಅದು ಬಹಳ ಬಹಳ ತೀವ್ರವಾಗಿರಲಿ, ಬಾ ಬೇಗ ಅಂತ ಸಾಮ್ರಾಟ್. ಸುರಕ್ಷಾ ಎದುರ್ತಾ ಪ್ಲೀಸ್ ಸರ್ ಅನ್ನುತ್ತಾ ಕಣ್ಣೀರು ಹಾಕಿದ್ರೆ ಸಾಮ್ರಾಟ್ ಗಂಭೀರವಾಗಿ, ಸುರಕ್ಷಾ ನಿನ್ನ ಕಣ್ಣುಗಳಿಂದ ಒಂದು ಹನಿ ಕಣ್ಣೀರು ಬಂದರೂ ನಾನು ಸುಮ್ಮನಿರೋದಿಲ್ಲ, ಈಗ ಕಣ್ಣೀರು ಒರೆಸ್ಕೊಂಡು ನಂಗೆ ತೀವ್ರವಾಗಿ ಮುತ್ತು ಕೊಡಲಿಲ್ಲ ಅಂದರೆ ನಾನು ತಕ್ಷಣ ಹಿಂದೆ ನಿಮ್ಮ ಅಪ್ಪನಿಗಾಗಿ ಪೊಲೀಸ್ರಿಗೆ ಕಾಲ್ ಮಾಡಬೇಕಾಗತ್ತೆ, ನಾನೇನು ಮಾಡಬಲ್ಲೆ ಅಂತ ತೋರಿಸ್ಲೆ ಅನ್ನುತ್ತಾ ಫೋನ್ ತೆಗೆದಿದ್ದಾಗ ಬೇಡ ಸರ್, ಕಣ್ಣೀರು ಒರೆಸ್ಕೊಳ್ತಿದ್ದೀನಿ ಅಂತ ಅವಸರವಾಗಿ ಕಣ್ಣೀರನ್ನು ಒರೆಸ್ಕೊಂಡು ಸಾಮ್ರಾಟ್ ಮುಂದೆ ಹೋಗಿ ತಾನಾಗಿ ಮೊದಲ ಬಾರಿಗೆ ಒಂದು ತುಟಿಗಳನ್ನ ಸೇರಿಕೊಂಡ್ಳು. ಸರಿಯಾಗಿ ಆರ್ಯನ್ ಅಷ್ಟರಲ್ಲೇ ಸಾಮ್ರಾಟ್ ಕ್ಯಾಬಿನ್ ಹತ್ರ ಬರೋದು, ಸುರಕ್ಷಾ ಸಾಮ್ರಾಟ್ಗೆ ಮುತ್ತು ಕೊಡ್ತಾ ಇರೋದು, ಇದೆಲ್ಲವನ್ನು ಬಾಗಿಲು ಹೊರಗಿನಿಂದ ನೋಡ್ತಾ ಇದ್ದ ಆರ್ಯನ್ ಗುಂಡಿಗೆ ಒಡೆದು ಚೂರಾಗೋದು ಒಂದರ ಹಿಂದೆ ಒಂದರಂತೆ ನಡೆದು ಹೋದವು. ಆರ್ಯನ್ ಕಣ್ಣುಗಳಲ್ಲಿ ಕಣ್ಣೀರು ನೋಡ್ತಿದ್ದ ಸಾಮ್ರಾಟ್ ಒಂದು ಕಣ್ಣಿನಿಂದ ಅವನನ್ನು ನೋಡುತ್ತಲೇ 5 ನಿಮಿಷಗಳ ಕಾಲ ಸುರಕ್ಷಾ ಜೊತೆ ಗಾಢವಾದ ಮುತ್ತಿನಲ್ಲಿದ್ದರೆ ಇನ್ನು ಅದನ್ನು ನೋಡಲಾಗದೆ ಆರ್ಯನ್ ಒಂದು ಮೂಲೆಯಲ್ಲಿ ಆಸರೆ ಮಾಡಿಕೊಂಡು ಕೆಳಗೆ ಕುಸಿದು ಬೀಳುತ್ತಿರುವಾಗ ಸುರಕ್ಷಾಳನ್ನು ಬಿಟ್ಟು ಓಕೆ ಬೇಬಿ, ನಂಗೆ ಸ್ವಲ್ಪ ಕೆಲಸ ಇದೆ, ನೀನು ಈಗ ಹೋಗು ಪ್ಲೀಸ್ ಅಂತ ಅವರಿಗೆ ಕೇಳೋ ಹಾಗೆ. ಸುರಕ್ಷಾಳಿಗೆ ನಿಜಕ್ಕೂ ಏನೂ ಅರ್ಥ ಆಗಲಿಲ್ಲ. ಸಾಮ್ರಾಟ್ ಹಾಗೆ ಹೋಗು ಎನ್ನಲು ನಿಜಕ್ಕೂ ಯಾಕೆ ಬರೋದಕ್ಕೆ ಹೇಳ್ದ ಅಂತ ತಿಳಿಯಲಿಲ್ಲ, ಯಾಕೆ ಹೋಗೋದಕ್ಕೆ ಹೇಳ್ತಿದ್ದಾನೆ ಅಂತಲೂ ತಿಳಿಯಲಿಲ್ಲ. ಆದರೆ ನಡೆದ ಘಟನೆಗೆ ಮಾತ್ರ ಅವಳ ಕಣ್ಣುಗಳಲ್ಲಿ ನೀರು ತುಂಬಿಕೊಳ್ತಿರುವಾಗ ತಕ್ಷಣ ಸಾಮ್ರಾಟ್ ಅವಳ ಸೊಂಟ ಸುತ್ತ ಕೈ ಹಾಕಿ ಹತ್ತಿರ ಸೆಳ್ಕೊಂಡು ಅವಳ ಕಿವಿ ಹತ್ರ ಮುತ್ತು ಕೊಡ್ತಿರುವಂತೆ ಬಂದು ಮೆಲ್ಲಗೆ ಮಾತಾಡ್ತಾ, ನಿನ್ನ ಕಣ್ಣುಗಳಲ್ಲಿ ನೀರು ಬಂತು ಅಂದರೆ ಮಾತ್ರ ನೀನು ಖಂಡಿತವಾಗಿ ಊಹಿಸಿದ ಅನಾಹುತ ನಡೆಯುತ್ತೆ. ಸುರಕ್ಷಾ ಎಚ್ಚರಿಕೆ, ನಿನ್ನ ಕಣ್ಣುಗಳಲ್ಲಿ ಒಂದು ಕಣ್ಣೀರಿನ ಹನಿ ಕೂಡ ಬರೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ಓಕೆ ಬೇಬಿ, ಸ್ವಲ್ಪ ನಿಮಿಷ ಕಾಯಿ, ಒಂದು 10 ನಿಮಿಷ ಸಮಯ ಕೊಡು ನನಗೆ, ನನ್ನ ಕೆಲಸ ಮುಗಿಸ್ಕೊಂಡು ಬಂದುಬಿಡ್ತೀವಿ, ನಾವು ಮನೆಗೆ ಹೋಗೋಣ ಪ್ಲೀಸ್ ಬೇಬಿ ಅಂತ ಗಂಭೀರವಾಗಿ ಹೇಳಿ ಅವಳನ್ನ ಬಿಟ್ಬಿಟ್ಟ. ಸಾಮ್ರಾಟ್ ಬಿಟ್ಟು ಕೂಡಲೇ ಹೊರಗೆ ಬರ್ತಿರೋ ಸುರಕ್ಷಾಳಿಗೆ ಬಾಗಿಲು ಹೊರಗೆ ಶೂನ್ಯವನ್ನು ನೋಡ್ತಾ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡು ಕಂಡ ಆರ್ಯನ್. ಪಕ್ಕದಲ್ಲೇ ಇದ್ದ ನವೀನ್ ಅವನ್ನ ಸಮಾಧಾನ ಮಾಡ್ತಿದ್ರೆ ಸುರಕ್ಷಾ ಆರ್ಯನ್ ಜೊತೆ ಆರ್ಯನ್ ಏನೇನಿಲ್ಲಿ ಅಂತ ಕೇಳಿದ್ಲು ತಡಬಡಾಯಿಸ್ದ. ಆರ್ಯನ್ ಏನೂ ಮಾತಾಡದೆ ಕಣ್ಣೀರಿನಿಂದ ಸುರಕ್ಷಾಳನ್ನೇ ನೋಡ್ತಿದ್ರೆ ನವೀನ್ ಕೋಪ ಒಮ್ಮೆಗೆ ಕಟ್ಟೆ ಹೊಡೆದಂತಾಯಿತು. ಛೀ, ಏನು ಸುರಕ್ಷಾ ನೀನು ಮಾಡ್ತಿರೋ ಕೆಲಸ, ನಿನಗೆ ತಿಳಿಯದ ಆರ್ಯನ್ ನಿನ್ನ ಮೊದಲಿಂದ ಎಷ್ಟು ಇಷ್ಟಪಡ್ತಿದ್ದಾನೆ ಅಂತ, ಇಷ್ಟು ದಿನ ಎಲ್ಲವೂ ತಿಳಿದು ಅವನನ್ನು ನಿನ್ನ ಹಿಂದೆ ಸುತ್ತಿಸ್ಕೊಂಡು ಈಗ ಹಣ ಇರೋನು ಸಿಗ್ತಿದ್ದಂತೆ ಅವನ ಜೊತೆ ಹೋಗಿ ಹೀಗೆ, ಛೀ, ಸ್ವಲ್ಪ ಕೂಡ ನಿಜಕ್ಕೂ ಮನಸ್ಸಾಕ್ಷಿ ಅನ್ನೋದಿಲ್ವಾ ಸುರಕ್ಷಾ ನಿನಗೆ? ಇಷ್ಟು ದಿನಗಳಿಂದ ಅವನನ್ನು ಪ್ರೀತಿಸ್ತಾ ಬೆನ್ನು ಹತ್ತಿ ಸುತ್ತುತ್ತಿದ್ದಾನಲ್ವಾ? ಒಂದು ಹುಡುಗಿಗೆ ತನ್ನನ್ನು ಯಾರಾದರೂ ಪರಪುರುಷ ಇಷ್ಟದಿಂದ ನೋಡೋ ನೋಟ, ಪ್ರೀತಿಯಿಂದ ನೋಡೋ ನೋಟ ಸುಲಭವಾಗಿ ಅರ್ಥ ಆಗುತ್ತೆ ಅಂತಾರೆ ಅಲ್ವಾ? ಆರ್ಯನ್ ಕಣ್ಣುಗಳಲ್ಲಿ ನಿನಗೆ ಯಾವಾಗಲೂ ಪ್ರೀತಿ ಕಾಣಲೇ ಇಲ್ವಾ ಅಂತ ಸುರಕ್ಷಾಳನ್ನು ಪ್ರಶ್ನಿಸ್ತಿದ್ರೆ ಅಷ್ಟರಲ್ಲೇ ಸಾಮ್ರಾಟ್ ಮಾಡಿದ ಕೆಲಸಕ್ಕೆ ಕೋಪದಲ್ಲಿದ್ದ ಸುರಕ್ಷಾ ಇನ್ನು ಒಮ್ಮೆಲೆ ತನ್ನ ಆವೇಶವನ್ನು ಹೊರ ಹಾಕ್ತಾ, ಏನು ಹೇಳ್ತಿದ್ಯಾ ನವೀನ್, ಆರ್ಯನ್ ನನ್ನನ್ನು ಪ್ರೀತಿಸೋದೇನು? ನಿಮಗೆ ನೀವೇ ಏನಾದರೂ ಅಂದ್ಕೊಳ್ಬಹುದಾ? ನನ್ನ ಇಷ್ಟ ನನಗೆ ಸಂಬಂಧ ಇಲ್ವಾ? ನಾನು ಯಾವಾಗಲಾದರೂ ಹೇಳಿದ್ದೀನಿ ಆರ್ಯನನ್ನು ನಾನು ಪ್ರೀತಿಸ್ತಿದ್ದೀನಿ ಅಂತ? ಅವನು ನನ್ನ ಪ್ರೀತಿಸಿದ ಮಾತ್ರಕ್ಕೆ ನಾನು ಪ್ರೀತಿಸಬೇಕು ಅಂತ ಏನಾದರೂ ನಿಯಮ ಇದೆಯಾ? ನಿಮಗೆ ನೀವೇ ಏನೇನೋ ಅಂದ್ಕೊಂಡು ಯಾಕೆ ನನ್ನ ಜೀವನದ ಜೊತೆ ಹೀಗೆ ಆಟ ಆಡ್ತಿದ್ದೀರಿ ಅನ್ನುತ್ತಾ, ನೋಡು ನವೀನ್, ಈಗ ಹೇಳ್ತಿದ್ದೀನಿ ಕೇಳು, ನಾನು ಆರ್ಯನನ್ನು ಎಂದೂ ಪ್ರೀತಿಸಿಲ್ಲ, ನಿಜಕ್ಕೂ ನಾನು ಆರ್ಯನನ್ನು ಕೇವಲ ಫ್ರೆಂಡ್ ಅಂತ ಕೂಡ ಅಂದ್ಕೊಂಡಿಲ್ಲ. ಇನ್ನು ನಿಮಗೆ ನೀವೇ ಏನೇನೋ ಊಹಿಸ್ಕೊಂಡು
ನಿಮ್ಮ ಅಭಿಪ್ರಾಯಗಳನ್ನ ನನ್ನ ಮೇಲೆ ಹೇರೋದಕ್ಕೆ ನೋಡಿದ್ರೆ ಮಾತ್ರ ನಾನು ಸಹಿಸೋದಿಲ್ಲ. ಇನ್ನೊಮ್ಮೆ ಇಂಥ ಹುಚ್ಚು ಮಾತುಗಳನ್ನ ಮಾತಾಡ್ತಾ ನನ್ನನ್ನು ಇರಿಟೇಟ್ ಮಾಡಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾಗುತ್ತೆ ಅಂತ ಹೇಳಿ ವೇಗವಾಗಿ ಅಲ್ಲಿಂದ ಹೊರಟು ಹೋದ್ಲು ಸುರಕ್ಷಾ. ಸುರಕ್ಷಾ ಬಾಯಿಂದ ಪೊಲೀಸ್ ಕಂಪ್ಲೇಂಟ್ ಅಂದಾಗ ಹೊರಗೆ ಬಂದ ಸಾಮ್ರಾಟ್, ಏನು ನಡೀತಿದೆ ಇಲ್ಲಿ ಅಂತ ಗಂಭೀರವಾಗಿ ಕೇಳ್ತಿದ್ರು. ಸುರಕ್ಷಾ ಅವನನ್ನು ಪ್ರೀತಿಸೋದಿಲ್ಲ ಅನ್ನೋ ಮಾತಿನ ಜೊತೆ ತಾನು ಸುರಕ್ಷಾ ಸಾಮ್ರಾಟ್ನನ್ನು ಹಾಗೆ ತಾನಾಗಿಯೇ ಮುತ್ತು ಕೊಡ್ತಿರೋದು ನೋಡಿದ ಆರ್ಯನ್ಗೆ ಇನ್ನು ಅಲ್ಲಿ ಇರೋದಕ್ಕೆ ಮನಸ್ಸಾಗಲಿಲ್ಲ. ಮುಖ್ಯವಾಗಿ ಸುರಕ್ಷಾ ತನ್ನನ್ನು ಕೇವಲ ಫ್ರೆಂಡ್ ಅಂತ ಕೂಡ ಅಂದ್ಕೊಂಡಿಲ್ಲ ಅನ್ನೋ ಮಾತುಗಳು ಅವನ ಮನಸ್ಸನ್ನು ಇನ್ನೂ ಚೂರಿಯಿಂದ ಚುಚ್ಚಿದಂತಾಗ್ತಿರಲು ಸಾಮ್ರಾಟ್ ಮಾತನ್ನು ಗಮನಿಸದೆ ಎಲ್ಲೋ ಶೂನ್ಯವನ್ನು ನೋಡ್ತಾ ಕಣ್ಣೀರಿನಿಂದ ಹಾಗೆ ನಡ್ಕೊಂಡು ಹೊರಗೆ ಹೋಗ್ಬಿಟ್ಟ ಕಾಲೇಜಿನಿಂದ. ಅಷ್ಟರಲ್ಲೇ ಅಲ್ಲಿಂದ ಸುರಕ್ಷಾ ಮೊದಲೇ ಹೋಗಿರೋದು, ಆಮೇಲೆ ಆರ್ಯನ್, ಆಮೇಲೆ ನವೀನ್ ಕೂಡ ಹೋಗಿದ್ದರಿಂದ ಸಾಮ್ರಾಟ್ ಕೂಡ ಮನೆಗೆ ಹೊರಟ. ಸುರಕ್ಷಾ ಆರ್ಯನ್ಗಿಂತ ಮೊದಲೇ ಕ್ಯಾಂಪಸ್ನಿಂದ ಹೊರಗೆ ಬಂದು ಎದುರಾದ ಆಟೋ ಹತ್ತಿ ಸಾಮ್ರಾಟ್ ವಿಳಾಸ ಹೇಳಿ ಹೋಗ್ಬಿಟ್ರೆ ಸುರಕ್ಷಾ ಹೋಗೋದು ನೋಡಿದ ಸಾಮ್ರಾಟ್ ತನ್ನ ಕಾರ್ ತೆಗೆದು ಸುರಕ್ಷಾ ಹಿಂದೆ ವೇಗವಾಗಿ ಹೊರಟ. ಹಾಗೆ ಶೂನ್ಯವನ್ನು ನೋಡ್ತಾ ಅಳುತ್ತಾ ನಡೀತಿದ್ದ ಆರ್ಯನ್ ಹಿಂದೆ ಓಡ್ದ ನವೀನ್ ಕೂಡ. ಆದರೆ ಅಷ್ಟರಲ್ಲೇ ಆರ್ಯನ್ ಆ ಕ್ಯಾಂಪಸ್ ದಾಟಿ ಹೊರಗೆ ಹೋಗೋದು. ನಾನು ಮೊದಲೇ ಹೇಳಿದ ಹಾಗೆ ಆ ಕ್ಯಾಂಪಸ್ ನಗರದ ಹೊರವಲಯದಲ್ಲಿರೋದ್ರಿಂದ ಆ ಕಡೆಯಿಂದ ಬರ್ತಿದ್ದ ಭಾರ ಹೊತ್ತ ಲಾರಿ ವೇಗವಾಗಿ ಬಂದು ಆರ್ಯನ್ ಡಿಕ್ಕಿ ಹೊಡೆಯೋದು. ಆರ್ಯನ್ ಗೊಂಬೆಯಂತೆ 10 ಅಡಿ ಎತ್ತರ ಕಾರಿ ಅಷ್ಟು ಮೇಲಿಂದ ಒಮ್ಮೆಲೆ ಬಂದು ಡಿವೈಡರ್ ಮೇಲೆ ಬೀಳೋದ್ರಿಂದ ಅವನ ತಲೆ ಸರಿಯಾಗಿ ಡಿವೈಡರ್ ಮೇಲೆ ಬಿದ್ದು ತಲೆಯಿಂದ ರಕ್ತ ಹರಿಯೋದು, ಆ ರಸ್ತೆಯೆಲ್ಲ ರಕ್ತದಿಂದ ತೇವವಾಗುವುದು, ಇವೆಲ್ಲವನ್ನು ನವೀನ್ ನೋಡ್ತಿರುವಾಗಲೇ ಕ್ಷಣಗಳಲ್ಲಿ ನಡೆದು ಹೋದವು. ನವೀನ್ ಕಣ್ಣೆದುರೇ ನಡೀತಿರೋ ಅಪಘಾತವನ್ನು ನೇರವಾಗಿ ನೋಡಿ ಶಾಕ್ನಲ್ಲೇ ನಿಂತು ಹೋದರೆ ಆರ್ಯನ್ ತಲೆ ಡಿವೈಡರ್ ಮೇಲೆ ಬಿದ್ದಿದ್ದರಿಂದ ಆರ್ಯನ್ ತಲೆಯಿಂದ ಚಿಮ್ಮಿದ ರಕ್ತ ನವೀನ್ ಮುಖದ ಮೇಲೆ ಬಿಂದುಗಳಾಗಿ ಬಿದ್ದು ಅವನನ್ನು ಶಾಕ್ನಿಂದ ಹೊರಗೆ ಬರುವಂತೆ ಮಾಡಿತು. ಮುಖದ ಮೇಲೆ ಬಿದ್ದ ರಕ್ತದ ಹನಿಗಳನ್ನ ಕೈಯಿಂದ ಮುಟ್ಟಿ ಕೈಗಂಟೆ ತೇವವನ್ನು ನೋಡಿದ ನವೀನ್ ಅದು ರಕ್ತ ಅಂತ ಅರ್ಥ ಆಗ್ತಿದ್ದಂತೆ ಆರ್ಯನ್ ಅಂತ ಗಟ್ಟಿಯಾಗಿ ಅರ್ಚುತ್ತಾ ಆರ್ಯನ್ ಹತ್ರ ಬಂದ ನವೀನ್. ರಸ್ತೆ ಮೇಲೆ ರಕ್ತದ ಮಡುವಿನಲ್ಲಿ ಪ್ರಜ್ಞಾಹೀನವಾಗಿ ಬಿದ್ದಿರೋ ಆರ್ಯನ್ ನೋಡುವಷ್ಟರಲ್ಲಿ ನವೀನ್ ಕಣ್ಣುಗಳಿಂದ ನೀರು ಸುರಿಯಿತು. ಒಮ್ಮೆಲೆ ಅವನು ಬಿದ್ದ ಜಾಗದಲ್ಲಿ ಕುಸಿದು ಕೂತು ಆರ್ಯನ್ ತಲೆಯನ್ನು ತನ್ನ ಮಡಿಲಿಗೆ ತೆಗೆದುಕೊಂಡು ಆರ್ಯನ್ ಎನ್ನುತ್ತಾ ಅವನ ಕೆನ್ನೆಗಳನ್ನು ತಡ್ತಿದ್ರೆ ಪ್ರಜ್ಞೆ ಕಳ್ಕೊಳ್ತಿರೋ ಆರ್ಯನ್ ಉತ್ತರ ನೀಡದಿದ್ರು ಅವನ ಕಣ್ಣುಗಳು ಸ್ವಲ್ಪ ಸ್ವಲ್ಪವಾಗಿ ಮುಚ್ಚಿ ಹೋಗ್ತಿವೆ. ಮೆಲ್ಲಗೆ ಆರ್ಯನ್ ಕಣ್ಣುಗಳು ಮೇಲಕ್ಕೆ ಹೋಗ್ತಾ ಇರೋದನ್ನು ನೋಡಿದ ನವೀನ್ ಇನ್ನು ಭಯ ಹೆಚ್ಚಾಗಿ ಅವನ ಕೆನ್ನೆಗಳ ಮೇಲೆ ಗಟ್ಟಿಯಾಗಿ ಹೊಡೆಯುತ್ತಾ, ಏ ಆರ್ಯ, ಎದ್ದೇಳೋ ಪ್ಲೀಸ್, ಕಣ್ಣು ಮುಚ್ಚಬೇಡವೋ ಅಂತ ಕಣ್ಣೀರು ಹಾಕ್ದ. ಆದರೂ ಆರ್ಯನ್ನಲ್ಲಿ ಇಚ್ಛನೆ ಇಲ್ಲದಿದ್ದರಿಂದ ತಕ್ಷಣ ಆರ್ಯನ್ ತಲೆಯನ್ನು ಕೆಳಗಿಳಿಸಿ ಅಲ್ಲಿಂದ ಎದ್ದು ರಸ್ತೆ ಮೇಲೆ ಬರ್ತಾ ಇರೋ ವಾಹನಗಳನ್ನ ಲಿಫ್ಟ್ಗಾಗಿ ಪ್ರಯತ್ನಿಸ್ದ. ಆ ವಾಹನಗಳವರು ಅಪಘಾತ ನೋಡಿ ತಮ್ಗೆ ಯಾಕೆ ಬಂದು ಗಲಾಟೆ ಅಂದ್ಕೊಂಡು ನಿಲ್ಲಿಸದೆ ಹೋಗ್ತಿದ್ರೆ ಕೆಲವರು ಮಾತ್ರ ನಿಂತು 5 ಅಡಿ ದೂರದಿಂದಲೇ ಆ ಜಾಗದಲ್ಲಿರೋ ವ್ಯಕ್ತಿಗಳನ್ನ ತಮ್ಮ ಫೋನ್ಗಳಲ್ಲಿ ಸೆಲ್ಫಿಯಾಗಿ ಸೆರೆ ಹಿಡಿಯುತ್ತಿದ್ದಾರೆ ಹೊರತು ಒಬ್ಬರಾದರೂ ಹತ್ರ ಬರಲಿಲ್ಲ. ರಸ್ತೆ ಮೇಲೆ ಹುಚ್ಚನಂತೆ ಅತ್ತ ಇತ್ತ ಓಡ್ತಾ 2 ನಿಮಿಷ ಪ್ರಯತ್ನಿಸಿದ ನವೀನ್ಗೆ ಇನ್ಯಾರೂ ಸಹಾಯಕ್ಕೆ ಬರೋದಿಲ್ಲ ಅಂತ ಅರ್ಥ ಆದ ತಕ್ಷಣ ಆರ್ಯನ್ ಹತ್ರ ಹೋಗಿ 2 ಕೈಗಳಿಂದ ಅವನ್ನ ಎತ್ಕೊಂಡು ಕಿಲೋಮೀಟರ್ ದೂರದಲ್ಲಿದ್ದ ಅವರ ವಿಶ್ವವಿದ್ಯಾಲಯದ ಆಸ್ಪತ್ರೆಗೆ ಓಡ್ದ ನವೀನ್. ಆರ್ಯನನ್ನು ಎತ್ಕೊಂಡು ಆಸ್ಪತ್ರೆಯ ಆವರಣಕ್ಕೆ ಓಡ್ತಾ ಬರ್ತಾ ಇರೋ ನವೀನನ್ನು ನೋಡ್ತಾ ಇರೋ ವಿದ್ಯಾರ್ಥಿಗಳೆಲ್ಲರೂ ನವೀನ್ ಕೈಯಲ್ಲಿದ್ದ ಆರ್ಯನನ್ನು ಗುರುತಿಸಿದ್ರು. ಶರ್ಟ್ ಪೂರ್ತಿ ರಕ್ತದಿಂದ ಒದ್ದೆಯಾಗಿದ್ದ ನವೀನನ್ನು ಗುರುತಿಸಿ ಆಶ್ಚರ್ಯಪಡುತ್ತಲೇ ದೂರ ಸರಿಯುತ್ತಾ ಅವನಿಗೆ ದಾರಿ ಮಾಡಿಕೊಟ್ರು. ಆಸ್ಪತ್ರೆಯ ಒಳಗೆ ಹೋದ ನವೀನ್ ಡಾಕ್ಟರ್ ಅಂತ ಅರಿಸ್ತಿದ್ರೆ ಅವನ ಕೈಯಲ್ಲಿ ರಕ್ತಸಿಕ್ತನಾಗಿದ್ದ ಆರ್ಯನನ್ನು ನೋಡಿದ ಜೂನಿಯರ್ ಡಾಕ್ಟರ್ಗಳು, ನರ್ಸ್ಗಳು ಎಲ್ಲರೂ ಹೆದರ್ತಾ ದೂರ ಸರಿತಿದ್ರೆ ಡಾಕ್ಟರ್ ಅಂತ ಅರಿಸಿದ ನವೀನ್ ಮಾತ್ರ ಅಲ್ಲೇ ಇದ್ದ. ಸ್ಟ್ರೆಚ್ಚರ್ ಮೇಲೆ ಆರ್ಯನನ್ನು ಮಲಗಿಸಿ ICU ಕಡೆ ಸ್ಟ್ರೆಚ್ಚರ್ ತಡ್ತಾ ಹೋಗ್ಬಿಟ್ಟ. ನವೀನ್ ಅರಚಾಟಕ್ಕೆ ಡ್ಯೂಟಿ ಡಾಕ್ಟರ್ ರೂಮ್ನಿಂದ ಹೊರಗೆ ಬಂದಾಗ ರಕ್ತದಿಂದ ತೇವವಾಗಿದ್ದ ಆರ್ಯನ್ ಮುಖ ನೋಡಿ ಅವನು ಯಾರಂತ ಗುರುತಿಸಲಾಗದೆ ಪಕ್ಕದಲ್ಲಿದ್ದ ನವೀನ್ ನೋಡಿ, ಹೇ ನವೀನ್, ಯಾರಿವನು, ಏನಾಯಿತು, ಏನಾದರೂ ಅಪಘಾತವಾ ಅಂತ ಕೇಳಿದ್ರು. ನವೀನ್ ತಲೆ ತಿರುಗಿಸಿ ಡಾಕ್ಟರ್ ನೋಡಿ ಬರ್ತಿದ್ದ ಕಣ್ಣೀರನ್ನು ತಡ್ಕೊಳ್ತಾ, ಸರ್ ಇವನು ನಮ್ಮ ಆರ್ಯನ್ ಸರ್ ಅಂದ ನಡುಗ್ತಿರೋ ಧ್ವನಿಯಲ್ಲಿ. ನವೀನ್ ಹೇಳಿದ್ದನ್ನು ಕೇಳಿದ ಆ ಡಾಕ್ಟರ್, ವಾಟ್ ಆರ್ಯನಾ, ಇಷ್ಟೊತ್ತಿನವರೆಗೆ ಇಲ್ಲೇ ಇದ್ದ ಆರ್ಯನ್ಗೆ ಸಡನ್ನಾಗಿ ಏನಾಯಿತು, ನಿಜಕ್ಕೂ ಇದೆಲ್ಲ ಏನಾಯಿತು, ಹೇಗಾಯಿತು ಅಂತ ಕೇಳ್ತಿದ್ರೆ, ಸರ್ ಪ್ಲೀಸ್ ಅದೆಲ್ಲ ಆಮೇಲೆ ಮೊದಲು ಇವನ್ನ ನೋಡಿ ಸರ್ ಅಂತ ಹೇಳ್ತಾ ಇದ್ದರೆ, ಓಕೆ ನವೀನ್, ನಾವು ಟ್ರೀಟ್ಮೆಂಟ್ ಶುರು ಮಾಡ್ತೀವಿ, ಆದರೆ ಮೊದಲು ನೀನು ಹೋಗಿ ಅಡ್ಮಿಷನ್ ಫಾರ್ಮ್ ತುಂಬಿ ಪೊಲೀಸ್ ಕಂಪ್ಲೇಂಟ್ ಕೊಡು ಹೋಗು ಅಂದರು. ಸರ್ ಅವೆಲ್ಲ ಆಮೇಲೆ ಮಾಡಬಹುದು, ಮೊದಲು ಅವನಿಗೆ ಏನಾಗಿದೆ ನೋಡಿ, ನಿಜಕ್ಕೂ ಕಣ್ಣು ಕೂಡ ತೆಗೀತಿಲ್ಲ ಅಂತ ನವೀನ್ ಹೇಳ್ತಾ ಇರುವಾಗಲೇ ಕೆಳಗೆ ನಡೀತಿದ್ದ ಮುಖ್ಯ ಡಾಕ್ಟರ್ಗಳು ಕೂಡ ಅಲ್ಲಿಗೆ ಬಂದರು. ಡಾಕ್ಟರ್, ಏನಿದು ಇಲ್ಲಿ ಸಮಸ್ಯೆ, ಯಾರಿ ಪೇಷಂಟ್, ಏನಾಯಿತು ಅಂತ ಕೇಳಿದ್ರು. ಆ ಡಾಕ್ಟರ್, ಸರ್ ಇವನು ನಮ್ಮ ಫೈನಲ್ ಇಯರ್ ಸ್ಟೂಡೆಂಟ್ ಆರ್ಯನ್, ಏನೋ ಅಪಘಾತವಾಗಿರೋ ಹಾಗಿದೆ ಎನ್ನಲಾಗಿ ಆ ಸೀನಿಯರ್ ಡಾಕ್ಟರ್ಗಳಲ್ಲಿ ಒಬ್ಬರು ಆರ್ಯನನ್ನು ಗುರುತಿಸಿ ಆರ್ಯನ್ ಅಂದರೆ ಅವರಿಗೆ ವಿಶೇಷ ಅಭಿಮಾನ ಇದ್ದಿದ್ದರಿಂದ ತಕ್ಷಣ ಸ್ಟ್ರೆಚ್ಚರನ್ನು ಆಪರೇಷನ್ ಥಿಯೇಟರ್ ಒಳಗೆ ಕರ್ಕೊಂಡು ಹೋದರು.
ಒಳಗೆ ಹೋದ ಡಾಕ್ಟರ್ಗಳು ಆರ್ಯನನ್ನು ಪರೀಕ್ಷಿಸಿ 15 ನಿಮಿಷಗಳ ನಂತರ ಹೊರಗೆ ಬಂದು ಹೊರಗೆ ಟೆನ್ಷನ್ನಿಂದ ತಲೆ ಹಿಡಿದು ಕೂತಿದ್ದ ನವೀನ್ ಜೊತೆ ನವೀನ್ ಅಂತ ಕರೆದ್ರು. ನವೀನ್ ತಕ್ಷಣ ಎದ್ದು, ಸರ್ ಅವನಿಗೆ ಹೇಗಿದೆ, ಈಗ ಕಣ್ತೆರೆದ್ನಾ ಅಂತ ಗಾಬರಿಯಿಂದ ಕೇಳ್ತಿದ್ರೆ, ನವೀನ್ ಸಮಾಧಾನವಾಗಿ ಕೇಳು, ಆರ್ಯನ್ ಸ್ಥಿತಿ ನಿಜಕ್ಕೂ ಚೆನ್ನಾಗಿಲ್ಲ. ಅವನ ತಲೆಗೆ ಬಹಳ ಗಟ್ಟಿಯಾಗಿ ಏಟು ಬಿದ್ದ ಕಾರಣ ತುಂಬ ರಕ್ತ ನಷ್ಟ ಆಗಿದೆ. ಅವನ ದೇಹ ನಿಜಕ್ಕೂ ಚಿಕಿತ್ಸೆಗೆ ಸ್ಪಂದಿಸ್ತಿಲ್ಲ. ಇನ್ನು ಒಳಗಡೆಯೂ ರಕ್ತಸ್ರಾವ ಆಗ್ತಿರುವಂತೆ ನಮಗೆ ಅನುಮಾನ ಇದೆ ಮತ್ತು ಅವನ ತಲೆಯಲ್ಲಿ ನರಮಂಡಲ ಕೂಡ ಬಹಳಷ್ಟು ಹಾನಿಯಾಗಿರುವಂತೆ ಕಾಣ್ತಿದೆ. ನಾವು ತಡ ಮಾಡಿದ್ರೆ ಕೋಮಾಗಿ ಹೋಗೋ ಸಾಧ್ಯತೆ ಇದೆ. ಬೇಗ ಆಪರೇಷನ್ ಶುರು ಮಾಡೋದು ಒಳಿತು, ಆದರೆ ಸಾಧ್ಯತೆಗಳು 80ರಿಂದ 20. ಆದ್ದರಿಂದ ನೀವು ಅವನ ಪೋಷಕರಿಗೆ ಮಾಹಿತಿ ನೀಡು ಅಂತ ಹೇಳಿದ್ರು. ಡಾಕ್ಟರ್ ಹೇಳ್ತಿರೋ ಮಾತುಗಳನ್ನ ಕೇಳ್ತಿರೋ ನವೀನ್ಗೆ ಬುದ್ಧಿ ಕೆಲಸ ಮಾಡೋದಂತ ಆಗ್ತಿದ್ರೆ ಡಾಕ್ಟರ್ ಮತ್ತೆ, ನವೀನ್ ಕೇಳಿಸ್ತಿದ್ಯಾ ಅಂತ ಅವನ್ನ ಕುಲಿತಾಗ, ಹಾಂ ಸರ್ ಅಂತ ಡಾಕ್ಟರ್ ಕಡೆ ಗೊಂದಲದಿಂದ ನೋಡ್ತಿದ್ರೆ, ಏನು ನವೀನ್ ಇನ್ನು ಹಾಗೆ ನಿಂತು ನೋಡ್ತಿದ್ಯಾ, ನೀನು ತಡ ಮಾಡುವ ಒಂದೊಂದು ಕ್ಷಣ ಅವನ ಪ್ರಾಣಕ್ಕಪಾಯ. ಬೇಗ ಅವರ ಪೋಷಕರಿಗೆ ತಿಳಿಸು, ನಾನು ನಮ್ಮ ಸೀನಿಯರ್ ಡಾಕ್ಟರ್ಗಳಿಗೆ ಮಾಹಿತಿ ನೀಡ್ತೀನಿ ಆಪರೇಷನ್ಗಾಗಿ ಅನ್ನುತ್ತಾ ಒಳಗೆ ಹೋಗ್ತಾ, ಹೌದು ನವೀನ್, ನಿಜಕ್ಕೂ ಆರ್ಯನ್ಗೆ ಇದೆಲ್ಲ ಹೇಗಾಯಿತು, ಯಾಕೆ ಅವನ ದೇಹ ನಿಜಕ್ಕೂ ಚಿಕಿತ್ಸೆಗೆ ಸ್ಪಂದಿಸಿದಷ್ಟು ಡಿಪ್ರೆಷನ್ನಲ್ಲಿದೆ ಅಂತ ಕೇಳಿದ್ರು ಡಾಕ್ಟರ್ ಪ್ರಶ್ನೆಗೆ ನವೀನ್ಗೆ ನಿಜಕ್ಕೂ ಇದೆಲ್ಲ ನಡೆಯೋದಕ್ಕೆ ಅಸುರಕ್ಷಾಳೆ ಕಾರಣ ಅಂತ ಮನಸ್ಸಲ್ಲಿ ಅಂದ್ಕೊಂಡು ಡಾಕ್ಟರ್ ಜೊತೆ, ಓಕೆ ಸರ್, ನಾನು ಅವರ ಮನೆಯವ್ರಿಗೆ ಮಾಹಿತಿ ನೀಡ್ತೀನಿ ಅಂದರೆ ಆವೇಶದಿಂದ ಹೊರಗೆ ಹೋದ ನವೀನ್ ಆರ್ಯನ್ ತಂದೆ ತಾಯಿಗೆ ಫೋನ್ ಮಾಡಿ ಆರ್ಯನ್ಗೆ ಸಣ್ಣ ಅಪಘಾತವಾಗಿದೆ ಅಂತ ಆಂಟಿಗೆ ಹೇಳಿದೆ, ನಮ್ಮ ಕ್ಯಾಂಪಸ್ ಆಸ್ಪತ್ರೆಗೆ ಬಂದುಬಿಡಿ ಅಂತೇಳಿ ಫೋನ್ ಇಟ್ಟ. ಆಮೇಲೆ ನವೀನ್ ಕೋಪದಿಂದ ಬೈಕ್ ಸ್ಟಾರ್ಟ್ ಮಾಡ್ಕೊಂಡು ವೇಗವಾಗಿ ಹೊರಟೋದ. ಕ್ಯಾಂಪಸ್ನಿಂದ ಬಂದು ಸುರಕ್ಷಾ ನೇರವಾಗಿ ಸಾಮ್ರಾಟ್ ಮನೆಗೆ ಬಂದು ಅಳುತ್ತಾ ತನ್ನ ರೂಮ್ಗೆ ಹೋದ್ಲು. ನವೀನ್ ಮಾತುಗಳನ್ನು ನೆನಪಿಸ್ಕೊಂಡು, ಆರ್ಯನ್ ನನ್ನನ್ನು ಪ್ರೀತಿಸೋದೇನು, ನಿಜಕ್ಕೂ ನನಗೆ ಆ ವಿಷಯ ಯಾವಾಗಲೂ ಹೇಳಲೇ ಇಲ್ವಲ್ಲ, ನಿಜಕ್ಕೂ ತಾನು ಇಷ್ಟಪಟ್ಟರೆ ಸಾಕೆ, ನನ್ನ ಅಭಿಪ್ರಾಯದೊಂದಿಗೆ ಯಾರಿಗೂ ಅವಶ್ಯಕತೆ ಇಲ್ವೇ, ಒಬ್ಬರೇನೋ ಪ್ರೀತಿ ಅಂತಾರೆ, ಇನ್ನೊಬ್ಬರೇನೋ ಹಾಗೆ ಅಂತ ತನ್ನ ಜೀವನವನ್ನು ಇವರ ಕೈಗೆ ತೆಗೆದುಕೊಳ್ಳೋ ಹಕ್ಕು ನಿಜಕ್ಕೂ ಇವರಿಗೆ ಯಾರು ಕೊಟ್ಟರು, ನನ್ನ ಜೀವನದ ಮೇಲೆ ನನಗೇನು ಹಕ್ಕಿಲ್ವೇ ಅಂತ ಅಂದ್ಕೊಂಡು ನೋವು ತಿಂತಿದ್ರೆ ಅಷ್ಟರಲ್ಲೇ ಒಳಗೆ ಬಂದ ಸಾಮ್ರಾಟ್ ಸುರಕ್ಷಾಳನ್ನ ಮೇಲೆತ್ತಿ, ವಂಚಕಿ, ಆರ್ಯನ್ ತಂಟೆಗೆ ಹೋಗ್ಬೇಡ ಅಂತ ಹೇಳಿದ್ರು ಕೂಡ ಮತ್ತೆ ಒಂದು ತಂಟೆಗೆ ಯಾಕೆ ಹೋದೆ, ಅಷ್ಟೇ ಅಲ್ಲದೆ ಯಾರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತಿದ್ಯಾ ಅಂತ ಕೇಳ್ತಿದ್ದಾಗಲೇ ಹಾಗೆ ಹೋದ ನವೀನ್ ನೇರವಾಗಿ ಸಾಮ್ರಾಟ್ ಮನೆಗೆ ಹೋಗಿ, ಅಂದರೆ ಸುರಕ್ಷಾಳಿಗಾಗಿ ಸುರಕ್ಷಾ ಯಾವ ಪರಿಸ್ಥಿತಿಯಲ್ಲಿ ಎಲ್ಲಿ ಹೇಗಿರ್ತಾಳೆ ಅವಳ ಬಗ್ಗೆ ಮಾಹಿತಿ ಎಲ್ಲವನ್ನ ಸಂಗ್ರಹಿಸಲು ಸಾಮ್ರಾಟ್ ಮನೆಯ ವಿಳಾಸ ಮೊದಲೇ ತಿಳ್ಕೊಂಡಿದ್ದ ಆರ್ಯನ್ ಜೊತೆ ನವೀನ್ಗೆ ಕೂಡ ತಿಳಿದಿತ್ತು. ವಾಚ್ಮ್ಯಾನ್ ತಡೀತಿದ್ರು ಕೂಡ ನಿಲ್ಲದೆ ಬೈಕನ್ನು ಸ್ಟ್ಯಾಂಡ್ ಕೂಡ ಹಾಕದೆ ವಾಚ್ಮ್ಯಾನನ್ನು ತಳ್ಳಿ ಮಗದೊಮ್ಮೆ ಒಳಗೆ ಹೋಗಿ ಗುಮ್ಮದ ಮುಂದೆ ನಿಂತು, ಸುರಕ್ಷಾ ಹೊರಗೆ ಬಾ ಅಂತ ಗಟ್ಟಿಯಾಗಿ ಅರಚಲು ಶುರು ಮಾಡ್ದ. ಒಳಗಿದ್ದು ಸುರಕ್ಷಾ ಸಾಮ್ರಾಟ್ಗೆ ನವೀನ್ ಅರಚಾಟ ಕೇಳಿಸಿ ಸುರಕ್ಷಾ ಮೊದಲು ಹೊರಗೆ ಓಡಿ ಬರೋಷ್ಟರಲ್ಲಿ ನವೀನ್ ಕೋಪದಿಂದ ಸುರಕ್ಷಾಳನ್ನು ನೋಡ್ತು, ಛೀ, ನೀನು ನಿಜಕ್ಕೂ ಹೆಣ್ಣುಮಗಳ, ಇಷ್ಟು ದಿನ ನಿನ್ನಲ್ಲಿ ನನ್ನ ತಂಗಿಯನ್ನು ನೋಡ್ಕೊಂಡಿದ್ನಲ್ಲೇ, ನಿನ್ನಂಥವಳ ಜೊತೆ ನನ್ನ ತಂಗಿಯನ್ನು ಹೋಲಿಸ್ಕೊಂಡೆ ಅಂದರೆ ಅಸಹ್ಯ ಆಗ್ತಿದೆ. ಸುರಕ್ಷಾ, ನವೀನ್ ಏನು ಮಾತಾಡ್ತಿದ್ಯಾ ನೀನು, ಮರ್ಯಾದೆಯಿಂದ ಮಾತಾಡು, ಇಲ್ದಿದ್ರೆ ಏನು ಮಾಡ್ತೀಯಾ, ನನ್ನ ಫ್ರೆಂಡ್ಗೆ ಎಚ್ಚರಿಕೆ ನೀಡಿದಾಗೆ ನನ್ನನ್ನು ಪೊಲೀಸರಿಗೆ ಹಿಡ್ಕೊಡ್ತೀಯಾ. ಅಷ್ಟರಲ್ಲೇ ಸಾಮ್ರಾಟ್ ಕೂಡ ಹೊರಗೆ ಬಂದು, ಹೇ ಮಿಸ್ಟರ್, ಏನಿದು ಇಲ್ಲಿ ರಗಳೆ ಅಂತ ಕೇಳ್ತಿದ್ರೆ, ಸರ್, ನಿಮ್ಮ ಪಕ್ಕದಲ್ಲಿದ್ದಾಳಲ್ಲ ಅವಳನ್ನ ನೀವು ನಂಬೇಡಿ ಸರ್, ಅವಳು ನಿಜಕ್ಕೂ ಒಳ್ಳೆಯವಳಲ್ಲ, ನಿಜಕ್ಕೂ ಮನುಷ್ಯಳೇ ಅಲ್ಲ, ಅನ್ಯಾಯವಾಗಿ ಇಷ್ಟು ದಿನ ನನ್ನ ಫ್ರೆಂಡ್ನಲ್ಲಿ ಆಸೆ ಹುಟ್ಟಿಸಿ ಈಗ ನಿಮ್ಮಂತ ಹಣವಿರೋರು ಕಾಣಿಸಿದ ಕೂಡಲೇ ಅವಳ ಕಣ್ಣು ಕುಕ್ಕಿ ಈಗ ಅವಳನ್ನ ಪ್ರೀತಿಸ್ತಿರೋ ವಿಷಯವೇ ತಿಳಿಯದ ಎನ್ನುತ್ತಾ ಸುಳ್ಳು ಕಥೆಗಳನ್ನ ಹೇಳಿದಷ್ಟೇ ಅಲ್ಲದೆ ಈಗ ಅವನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಬೆದರಿಸಿದಾಳೆ. ಸುರಕ್ಷಾ ನಡವಳಿಕೆ ಬಗ್ಗೆ ನವೀನ್ ಹಾಗೆ ಮಾತಾಡ್ತಿದ್ದರೆ ಸಾಮ್ರಾಟ್ನ ಅಹಂ ಸಮಾಧಾನವಾಗುತ್ತಾ ಒಳಗೆ ಬಹಳ ಸಂತೋಷವಾಗಿ ಫೀಲ್ ಆಗ್ತಿದ್ರೆ, ನವೀನ್ ಆರ್ಯನನ್ನು ಪ್ರೀತಿಸ್ತಿರೋ ವಿಷಯ ಯಾವಾಗಲಾದರೂ ನನ್ನ ಹತ್ರ ಹೇಳಿದ್ನಾ, ನಿಜಕ್ಕೂ ನನಗೆ ತಿಳಿಯದ ವಿಷಯಗಳ ಬಗ್ಗೆ ನನ್ನನ್ನು ಹೇಗೆ ಜವಾಬ್ದಾರಿಯನ್ನು ಮಾಡ್ತೀಯಾ, ಕ್ಯಾಂಪಸ್ ಪೂರ್ತಿ ತಿಳಿದಿದೆ ಆರ್ಯನ್ಗೆ ನೀನೆಂದರೆ ಪ್ರಾಣ ಅಂತ, ನಿನಗೆ ತಿಳಿಯೋದು ಅಂದರೆ ನಂಬೋದಕ್ಕೆ ನಾನೇನು ನನ್ನ ಫ್ರೆಂಡ್ ಆರ್ಯನ್ ಅಂತ ಅಮಾಯಕ ಅಲ್ಲ ಸರ್, ಇದ್ರ ಕಾರಣ ಕೇವಲ ಈ ಸುರಕ್ಷಾಳ ಕಾರಣದಿಂದಲೇ ಈಗ ನನ್ನ ಫ್ರೆಂಡ್ ಪ್ರಾಣಾಪಾಯ ಸ್ಥಿತಿಯಲ್ಲಿದ್ದಾನೆ. ಇವಳು ಅವನ ಮನಸ್ಸನ್ನು ಚೂರು ಮಾಡಿದಾಳೆ ಎಂಬ ನೋವಿನಿಂದ ರಸ್ತೆ ಮೇಲೆ ಹುಚ್ಚನಂತೆ ಅಲಿತಾ ಲಾರಿ ಕೆಳಗೆ ಬಿದ್ದೀಗ ಬದುಕ್ತಾನೋ ಸಾಯ್ತಾನೋ ತಿಳಿಯದ ಪರಿಸ್ಥಿತಿಯಲ್ಲಿದ್ದಾನೆ. ಸಾಮ್ರಾಟ್ಗೆ ಆರ್ಯನ್ ಅಪಘಾತ ಅನ್ನೋ ಮಾತು ಕೇಳಿದ ಕೂಡಲೇ ಗುಂಡಿಗೆ ನಿಂತು ಬಡಿದುಕೊಳ್ಳೋದಕ್ಕೆ ಶುರು ಮಾಡಿತು. ಕೈಗಳು ನಡುಗ್ತಿವೆ, ಅವನ ಅರಿವಿಲ್ಲಿದೆ, ಅವನ ಕಣ್ಣುಗಳು ನೀರು ತುಂಬಿಕೊಂಡವು. ಈಗ ಆರ್ಯನ್ ಎಲ್ಲಿದ್ದಾನೆ ಅಂತ ಕೇಳ್ದ ನಡುಗ್ತಾ ಇರೋ ಧ್ವನಿಯಲ್ಲಿ. ಸಾಮ್ರಾಟ್ ಪರಿಸ್ಥಿತಿಗೆ ನವೀನ್ ಆಶ್ಚರ್ಯ ಪಡುತ್ತಲೇ, ನಮ್ಮ ಆಸ್ಪತ್ರೆಯಲ್ಲೇ ಸರ್, ಆಪರೇಷನ್ ಮಾಡಬೇಕು ಅಂದಿದ್ದಾರೆ, ಒಂದು ವೇಳೆ ಮಾಡಿದರೂ ಬದುಕೋದು 20% ಸಾಧ್ಯತೆಗಳಂದಿದ್ದಾರೆ ಅಂತ ಹೇಳಿದ ಕೂಡಲೇ ಇನ್ನು ಒಂದು ಕ್ಷಣ ಕೂಡ ಅಲ್ಲಿ ನಿಲ್ಲದೆ ಸಾಮ್ರಾಟ್ ಜೇಬಿನಿಂದ ಕಾರ್ ಕೀ ತೆಗೆದು ವೇಗವಾಗಿ ಹೊರಟ ಆಸ್ಪತ್ರೆಗೆ. ಅವನು ಚಾಲನೆ ಮಾಡ್ತಿದ್ದಾನೆ, ಆದರೆ ಅವನ ಕಣ್ಣಿಂದ ಕಣ್ಣೀರು ಸುರಿತಿದ್ರೆ ರಸ್ತೆ ಕೂಡ ಮಂಜಿನಂತೆ ಕಾಣಲು ಶುರು ಮಾಡಿತು. ಸ್ಟೇರಿಂಗ್ ಮೇಲೆ ಅವನ ಕೈಗಳು ನಡುಗ್ತಿದ್ರೆ AC ಕಾರ್ ಆದರೂ ಕೂಡ ಮೈಯೆಲ್ಲ ಬೆವತು ಅವನ ಮೈಯೆಲ್ಲ ಒದ್ದೆ ಮಾಡ್ತಿದೆ.
ಆದರೆ ಅದು ಯಾವುದನ್ನು ಗಮನಿಸದೆ ಸ್ಪೀಡೋಮೀಟರ್ 200 ದಾಟಿಸ್ತಾ 10 ನಿಮಿಷಗಳಲ್ಲಿ ಆಸ್ಪತ್ರೆಗೆ ತಲುಪಿ ಕಾರ್ನಲ್ಲೇ ಬಿಟ್ಟು ಓಡ್ತಾ ಆಪರೇಷನ್ ಥಿಯೇಟರ್ ಒಳಗೆ ಹೋಗ್ಬಿಟ್ಟು ಬೆಡ್ ಮೇಲಿನ್ನೂ ಇನ್ಕ್ಯುಬೇಟರ್ ಸಹಾಯದಿಂದ ಉಸಿರಾಡ್ತಾ ಪ್ರಜ್ಞಾಹೀನವಾಗಿ ಬಿದ್ದಿರೋ ಆರ್ಯನ ಹತ್ರ ಹೋಗಿ ಅವನ ಕೆನ್ನೆಗಳ ಮೇಲೆ ಹೊಡೆಯುತ್ತಾ ವಿಘ್ನ ಹೇ ವಿಘ್ನ ಎದ್ದೇಳೋ, ಈಗ ನೀನು ಎದ್ದೇಳ್ದಿದ್ರೆ ಸಾಯಿಸ್ಬಿಡ್ತೀನಿ, ಒಂದು ಬಾರಿ ಕಣ್ಣು ತೆರೆದು ನಾನು ನೋಡೋ ಅನ್ನುತ್ತಾ ಆರ್ಯನ ದೇಹವನ್ನೆಲ್ಲ ಮುಡ್ತಾ ಹುಚ್ಚನಂತೆ ಹೇಳ್ತಿದ್ದಾನೆ ಸಾಮ್ರಾಟ್. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಮೆಂಬರ್ಶಿಪ್ ತಗೊಳ್ಳಿ. ಥ್ಯಾಂಕ್ ಯು.